ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೆನ್ನಿಗೆ ಚೂರಿ ಹಾಕೋದು ಹೇಗೆ ಅಂತ ಈಗ ಬಾಂಗ್ಲಾವನ್ನ ನೋಡಿ ಕಲಿಬೇಕು. ಸದ್ಯದ ಮಟ್ಟಿಗೆ ಈ ವಿಚಾರದಲ್ಲಿ ಮುಂದೆ ಇರೋದೇ ಬಾಂಗ್ಲಾದೇಶ. ಬಾಂಗ್ಲಾ ಭಾರತಕ್ಕೇನೆಲ್ಲ ಮಾಡ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ತನಗೆ ಸ್ವಾತಂತ್ರ್ಯ ತಂದುಕೊಟ್ಟ ದೇಶವನ್ನೇ ಬಾಂಗ್ಲಾ ಈಗ ಹೀನಾಯವಾಗಿ ನಡೆಸ್ಕೊಳ್ತಾ ಇದೆ. ಹಸಿವಿನಿಂದ ಸಾಯುವ ಸ್ಥಿತಿ ಬಂದಾಗ ಅನ್ನ ಹಾಕಿದ ಹಿಂದೂಗಳನ್ನ ಇವತ್ತು ಎಷ್ಟು ಹಿಂಸೆ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಹಿಂಸೆ ಕೊಡ್ತಾ ಇದೆ. ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಪಾರಾಗಲು ಸಹಾಯ ಮಾಡಿದ ದೇಶಕ್ಕೆ ಈಗ ಬಾಂಗ್ಲಾ ಪಾಕಿಸ್ತಾನದ ಉಗ್ರರನ್ನೇ ರವಾನೆ ಮಾಡ್ತಾ ಇದೆ. ಹೀಗೆ ತನ್ನಿಂದ ಭಾರತಕ್ಕೆ ಎಷ್ಟೆಲ್ಲ ತೊಂದರೆ ಕೊಡಬಹುದು ಅಷ್ಟೆಲ್ಲ ತೊಂದರೆಯನ್ನ ಬಾಂಗ್ಲಾ ಕೊಡ್ತಾನೆ ಇದೆ. ಬಾಂಗ್ಲಾ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ರೂ ಭಾರತ ಮಾತ್ರ ಇಲ್ಲಿವರೆಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮನಸ್ಸು ಮಾಡಿದ್ರೆ ಬಾಂಗ್ಲಾ ಅನ್ನುವ ದೇಶ ಭೂಪಟದಲ್ಲೇ ಇರಲಿಲ್ಲ ಅನ್ನುವ ರೀತಿ ಮಾಡುವ ಸಾಮರ್ಥ್ಯ ಭಾರತಕ್ಕಿದೆ. ಬಾಂಗ್ಲಾ ಭಾರತದ ಮುಂದೆ ಜುಜುಬಿ ದೇಶ. ಇಸ್ರೇಲ್ನಂತಹ ಮನಸ್ಥಿತಿ ಇದ್ದಿದ್ರೆ ಇಲ್ಲಿವರೆಗೆ ಬಾಂಗ್ಲಾ ಅನ್ನುವ ದೇಶ ನರಕವಾಗಿ ಬಿಡ್ತಾ ಇತ್ತು. ಭಾರತಕ್ಕೆ ತೊಂದರೆ ಕೊಟ್ಟ ರೀತಿಯಲ್ಲೇ ಬಾಂಗ್ಲಾ ಇಸ್ರೇಲ್ಗೆ ತೊಂದರೆ ಕೊಡ್ತಾ ಇದ್ದಿದ್ರೆ ಇಸ್ರೇಲ್ ಇಲ್ಲಿವರೆಗೆ ಬಾಂಗ್ಲಾವನ್ನ ಸುಟ್ಟು ಭಸ್ಮ ಮಾಡ್ತಾ ಇತ್ತು. ಆದ್ರೆ ಭಾರತ ಯಾವತ್ತಿಗೂ ಕೂಡ ಯುದ್ಧದಿಂದ ದೂರ ಇರುವ ದೇಶ. ಹಾಗಂತ ಭಾರತ ಬಾಂಗ್ಲಾಗೆ ತಿರುಗೇಟನ್ನೇ ಕೊಡೋದಿಲ್ಲ ಅಂತಲ್ಲ, ಎಲ್ಲವನ್ನ ಯುದ್ಧದಿಂದ ಗೆಲ್ಲಲು ಸಾಧ್ಯವಿಲ್ಲ. ಯುದ್ಧ ಮಾಡದೆ ಕೂಡ ಎದುರಾಳಿಯನ್ನ ಗೆಲ್ಲಬಹುದು. ಅದೇ ತಂತ್ರವನ್ನ ಈಗ ಭಾರತ ಬಾಂಗ್ಲಾದ ಮೇಲೆ ಪ್ರಯೋಗ ಮಾಡ್ತಾ ಇದೆ. ಭಾರತ ಈಗ ಬಾಂಗ್ಲಾದ ಮೇಲೆ ದೊಡ್ಡದೊಂದು ಅಸ್ತ್ರವನ್ನೇ ಪ್ರಯೋಗ ಮಾಡಿಬಿಟ್ಟಿದೆ. ಆ ಅಸ್ತ್ರದ ಹೆಸರು ಆರ್ಥಿಕ ಅಸ್ತ್ರ. ಭಾರತ ಈಗ ಪ್ರಯೋಗ ಮಾಡಿರುವ ಈ ಆರ್ಥಿಕ ಅಸ್ತ್ರವನ್ನ ನೋಡಿ ಬಾಂಗ್ಲಾ ಬೆಚ್ಚಿ ಬಿದ್ದಿದೆ. ಭಾರತ ಯಾವ ರೀತಿಯ ಅಸ್ತ್ರ ಪ್ರಯೋಗ ಮಾಡಿದೆ ಅಂದರೆ ಇನ್ನೆಂದೂ ಕೂಡ ಮತ್ತೆ ಮೇಲಕ್ಕೆ ಏಳಲು ಸಾಧ್ಯವಾಗದ ರೀತಿಯ ಅಸ್ತ್ರ ಅದು. ಅಷ್ಟಕ್ಕೂ ಭಾರತ ಬಾಂಗ್ಲಾದ ಮೇಲೆ ಪ್ರಯೋಗ ಮಾಡಿರುವ ಆ ಅಸ್ತ್ರ ಯಾವುದು? ಆ ಅಸ್ತ್ರ ಪ್ರಯೋಗದಿಂದ ಭಾರತಕ್ಕೇನು ಲಾಭ ಇದೆ, ಬಾಂಗ್ಲಾಗೆ ಆಗುವ ತೊಂದರೆಗಳೇನು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮಾಡಿದ್ದುಣ್ಣೋ ಮಾರಾಯ ಅನ್ನುವ ಮಾತಿದೆ. ಈ ಮಾತು ಈಗ ಬಾಂಗ್ಲಾದೇಶಕ್ಕೆ ಕರೆಕ್ಟ್ ಆಗಿಯೇ ಸೂಟ್ ಆಗ್ತಾ ಇದೆ. ಬಾಂಗ್ಲಾ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುವ ಕಾಲ ತುಂಬಾನೇ ಹತ್ತಿರದಲ್ಲಿದೆ. ಶೇಖ್ ಹಸೀನಾ ಅವರನ್ನ ದೇಶದಿಂದ ಓಡಿಸಿದ ಬಾಂಗ್ಲಾ ಎಷ್ಟೆಲ್ಲ ಭಾರತ ವಿರೋಧಿ ಕೃತ್ಯಗಳನ್ನ ಮಾಡ್ತು ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿಯೇ ಗೊತ್ತಿರಬಹುದು. ಇಲ್ಲಿವರೆಗೆ ಈ ವಿಚಾರದಲ್ಲಿ ಸುಮ್ಮನಿದ್ದ ಭಾರತ ಈಗ ಈ ವಿಚಾರದಲ್ಲಿ ಸರಿಯಾಗಿಯೇ ತಿರುಗೇಟು ನೀಡೋದಕ್ಕೆ ಶುರು ಮಾಡಿದೆ. ಬಾಂಗ್ಲಾದ ಆರ್ಥಿಕತೆಯ ಬುಡವನ್ನೇ ಅಲ್ಲಾಡಿಸುವ ಪ್ರಯತ್ನಕ್ಕೆ ಭಾರತ ಕೈ ಹಾಕಿದೆ. ಸ್ನೇಹಿತರೆ, ಶೇಖ್ ಹಸೀನಾ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಬಾಂಗ್ಲಾ ಆರ್ಥಿಕತೆ ತುಂಬಾನೇ ವೇಗ ಪಡೆದಿತ್ತು. ತನ್ನ ಅಪ್ಪ ಪಾಕಿಸ್ತಾನವನ್ನ ಕೂಡ ಮೀರಿಸಿ ಬೆಳೆದಿತ್ತು ಬಾಂಗ್ಲಾ. ಭಾರತಕ್ಕೆ ಆರ್ಥಿಕತೆಯ ವಿಚಾರದಲ್ಲಿ ಬಾಂಗ್ಲಾ ಕಾಂಪಿಟೇಷನ್ ಕೊಟ್ಟಿತ್ತು. ಬಾಂಗ್ಲಾದ ಈ ಆರ್ಥಿಕತೆಯ ವೇಗಕ್ಕೆ ಕಾರಣ ಜವಳಿ ಉದ್ಯಮ. ಜವಳಿ ಉದ್ಯಮ ಬಾಂಗ್ಲಾದ ಬೆನ್ನೆಲುಬಾಗಿತ್ತು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಜವಳಿ ಉದ್ಯಮವನ್ನೇ ಹೆಚ್ಚಾಗಿ ಅವಲಂಬಿಸಿಕೊಂಡಿತ್ತು ಬಾಂಗ್ಲಾ. ಇದೀಗ ಬಾಂಗ್ಲಾದ ಆರ್ಥಿಕತೆಯ ಬೆನ್ನೆಲುಬಿನ ಮೇಲೆ ಪೆಟ್ಟು ಕೊಡೋದಕ್ಕೆ ಭಾರತ ಮುಂದಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಜವಳಿ ಉದ್ಯಮಕ್ಕೆ ಭಾರತದಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ದೇಶೀಯ ಜವಳಿ ಉದ್ಯಮವನ್ನ ಮೇಲಕ್ಕೆತ್ತಲು ಈ ಬಾರಿ ಬಜೆಟ್ನಲ್ಲಿ ಭರ್ಜರಿ ಕೊಡುಗೆಗಳನ್ನ ನೀಡುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ರೀತಿಯ ಪ್ರೋತ್ಸಾಹಗಳನ್ನ ನೀಡಬಹುದು ಅಂತ ಕೇಳಿದ್ರೆ, ಕಚ್ಚಾ ವಸ್ತುಗಳ ಮೇಲಿನ ಸುಂಕ ಕಡಿತ ಮಾಡುವ ಸಾಧ್ಯತೆ ಇದೆ. ಕಚ್ಚಾ ವಸ್ತುಗಳ ಮೇಲೆ ತೆರಿಗೆ ಕಡಿಮೆ ಮಾಡಿದ್ರೆ ಉತ್ಪಾದನಾ ವೆಚ್ಚ ಆಟೋಮೆಟಿಕ್ ಆಗಿ ಕಡಿಮೆಯಾಗುತ್ತೆ. ಇನ್ನು ಜವಳಿ ಉದ್ಯಮಕ್ಕೆ PLI ಅನ್ನುವ ಯೋಜನೆಯನ್ನ ಮಾಡಿದ್ದಾರೆ. ಇದು ಈಗ ಮಾಡಿರುವ ಯೋಜನೆ ಅಲ್ಲ, ಹಿಂದಿನಿಂದಲೂ ಕೂಡ ಇದೆ. ಸಬ್ಸಿಡಿ ರೀತಿಯಲ್ಲಿ ಇದನ್ನ ನೀಡಲಾಗಿತ್ತು. ಹಿಂದೆ ಈ ಸಬ್ಸಿಡಿಗಾಗಿ 45 ಕೋಟಿ ರೂಪಾಯಿಗಳನ್ನ ನೀಡಲಾಗಿತ್ತು. ಇದನ್ನ ಈಗ 60 ಕೋಟಿಗೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಜವಳಿ ವಿಚಾರದಲ್ಲಿ ಭಾರತ ಮಾಡ್ತಾ ಇರುವ ಈ ಎರಡು ದೊಡ್ಡ ಬದಲಾವಣೆಗಳು ಭಾರತದ ಜವಳಿ ಉದ್ಯಮದ ದಿಕ್ಕು ದೆಸೆಯನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಭಾರತದಲ್ಲಿ ಉತ್ಪಾದನೆಯಾಗುವ ಜವಳಿ ಉತ್ಪನ್ನ ಅಗ್ಗದ ದರದಲ್ಲಿ ಸಿಗೋದಕ್ಕೆ ಶುರುವಾಗುತ್ತೆ. ಪ್ರೋತ್ಸಾಹ ಹೆಚ್ಚಳವಾಗೋದ್ರಿಂದ ಉತ್ಪಾದನೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲಿಗೆ ಜವಳಿ ವಿಚಾರದಲ್ಲಿ ಬಾಂಗ್ಲಾ ಕಡೆ ಮುಖ ಮಾಡ್ತಾ ಇದ್ದ ಜನ ನಿಧಾನವಾಗಿ ಭಾರತದ ಕಡೆ ವಾಲುವ ಸಾಧ್ಯತೆ ದಟ್ಟವಾಗಿದೆ. ಸ್ನೇಹಿತರೆ, ನಿಮಗೆ ಒಂದು ವಿಚಾರ ಗೊತ್ತಿರಬೇಕು. ಸದ್ಯದ ಮಟ್ಟಿಗೆ ಜವಳಿ ಉದ್ಯಮದಲ್ಲಿ ಸಿಂಹ ಪಾಲನ್ನ ಪಡೆದುಕೊಂಡಿದೆ ಬಾಂಗ್ಲಾ. ಬಾಂಗ್ಲಾದ ರಫ್ತಿನಲ್ಲಿ 80% ರಫ್ತಾಗೋದೆ ಜವಳಿ. ಅಲ್ಲಿಗೆ GDPಯಲ್ಲೂ ಕೂಡ 15% ಪಾಲನ್ನ ಪಡೆದಿದೆ ಬಾಂಗ್ಲಾದ ಜವಳಿ ಉದ್ಯಮ. ಕಳೆದ ವರ್ಷ ಬಾಂಗ್ಲಾ 43 ಲಕ್ಷ ಕೋಟಿ ಮೌಲ್ಯದ ಜವಳಿಯನ್ನ ರಫ್ತು ಮಾಡಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಕುಸಿಯುವ ಸಾಧ್ಯತೆ ಇದೆ. ಬಾಂಗ್ಲಾವನ್ನ ಹಿಂದಿಕ್ಕಿ ಭಾರತ ಮುಂದೆ ಹೋಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಮತ್ತೊಂದು ವಿಚಾರ ಅಂದ್ರೆ ಕಳೆದ 8 ತಿಂಗಳ ಅವಧಿಯಲ್ಲಿ ಭಾರತ ಜವಳಿ ಉದ್ಯಮದಲ್ಲಿ 7% ಬೆಳವಣಿಗೆಯನ್ನ ಕಂಡಿದೆ.
ಭಾರತದಲ್ಲಿ ಸದ್ಯದ ಮಟ್ಟಿಗೆ 4.5 ಕೋಟಿ ಜನರು ಜವಳಿ ಉದ್ಯಮವನ್ನ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜವಳಿ ಉದ್ಯಮ ಭಾರತದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯುವ ಸಾಧ್ಯತೆ ಇದೆ. ಇದು ದೇಶದ ವಿಚಾರ ಆದರೆ ಕರ್ನಾಟಕಕ್ಕೂ ಕೂಡ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಬೆಳವಣಿಗೆಯಿಂದ ದೊಡ್ಡ ಮಟ್ಟಿನ ಲಾಭ ಆಗ್ತಾ ಇದೆ. ಇಲ್ಲಿ ದಕ್ಷಿಣ ಭಾರತದ ಹಲವು ನಗರಗಳ ವ್ಯಾಪಾರಿಗಳು ಬಾಂಗ್ಲಾದಿಂದ ಜೀನ್ಸ್ಗಳನ್ನು ತರಿಸಿಕೊಳ್ತಾ ಇದ್ರು. ನಮಗೆ ಹೋಲಿಸಿದ್ರೆ ಬಾಂಗ್ಲಾದಲ್ಲಿ ಜೀನ್ಸ್ಗಳು ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಹೀಗಾಗಿ ಸಹಜವಾಗಿಯೇ ಬಾಂಗ್ಲಾದಿಂದ ಜೀನ್ಸ್ಗಳನ್ನು ತರಿಸಿಕೊಳ್ತಾ ಇದ್ರು. ಆದರೆ ಈಗ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಬೆಳವಣಿಗೆಯನ್ನು ನೋಡಿ ದಕ್ಷಿಣ ಭಾರತದ ವ್ಯಾಪಾರಿಗಳು ನಮ್ಮ ರಾಜ್ಯದ ಬಳ್ಳಾರಿ ಕಡೆಗೆ ಮುಖ ಮಾಡಿದ್ದಾರೆ. ಹೀಗಾಗಿ ಬಳ್ಳಾರಿಯಲ್ಲಿ ಉತ್ಪಾದನೆ ಆಗ್ತಾ ಇರುವ ಜೀನ್ಸ್ಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಒಂದು ಮಾಹಿತಿ ಪ್ರಕಾರ ಕಳೆದ 3 ತಿಂಗಳಿನಿಂದ ಬಳ್ಳಾರಿ ಜೀನ್ಸ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆಯಂತೆ. ಕೇವಲ ನಮ್ಮ ರಾಜ್ಯದಿಂದ ಮಾತ್ರವಲ್ಲ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶಗಳಿಂದಲೂ ಕೂಡ ವ್ಯಾಪಾರಿಗಳು ಬಳ್ಳಾರಿಯಿಂದ ಜೀನ್ಸ್ ಖರೀದಿ ಮಾಡ್ತಾ ಇದ್ದಾರೆ. ಹೀಗೆ ಇದ್ದಕ್ಕಿದ್ದ ಹಾಗೆ ಬೇಡಿಕೆ ಹೆಚ್ಚಾಗುತ್ತಿದ್ದಂತೆ ಮತ್ತೊಂದು ಸಮಸ್ಯೆ ಕಾಣಿಸಿಕೊಂಡಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಬೇಡಿಕೆ ಇದ್ದಕ್ಕಿದ್ದ ಹಾಗೆ ಹೆಚ್ಚಳವಾದರೆ ಪೂರೈಕೆ ಮಾಡೋದು ಕಷ್ಟವಾಗುತ್ತೆ. ಅದರಲ್ಲೂ ಕೊರೋನಾ ಸಂದರ್ಭದಲ್ಲಿ ಬಳ್ಳಾರಿಯ ಉದ್ಯಮ ಪಾತಾಳಕ್ಕೆ ಕುಸಿದಿತ್ತು. ಹೀಗಾಗಿ ಕಾರ್ಮಿಕರು ಈ ಕೆಲಸವನ್ನ ಬಿಟ್ಟು ಬೇರೆ ಬೇರೆ ಉದ್ಯೋಗಗಳನ್ನು ಅರಸಿಕೊಂಡು ಹೋಗ್ತಾರೆ. ಅನುಭವಿ ಕೆಲಸಗಾರರು ಕೂಡ ಭವಿಷ್ಯದ ಚಿಂತೆಯಿಂದ ಬೇರೆ ಉದ್ಯಮದ ಕಡೆ ಮುಖ ಮಾಡಿದ್ರು. ಕಾರ್ಮಿಕರ ಕೊರತೆಯಿಂದ ಜವಳಿ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಕೂಡ ಬಿದ್ದಿತ್ತು. ಈಗ ಇದ್ದ ಕಾರ್ಮಿಕರನ್ನೇ ಬಳಸಿಕೊಂಡು ಇಲ್ಲಿವರೆಗೆ ಜೀನ್ಸ್ ಉತ್ಪಾದನಾ ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ವು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಬೇಡಿಕೆ ಹೆಚ್ಚಳವಾಗಿರೋದ್ರಿಂದ ಪೂರೈಕೆ ಮಾಡೋದು ಕಷ್ಟವಾಗ್ತಾ ಇದೆ. ಹೀಗಾಗಿ ನುರಿತ ಕಾರ್ಮಿಕರಿಲ್ಲದೆ ಈಗ ಪ್ರೊಡಕ್ಷನ್ ಕಾರ್ಯ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಭಾರತದಲ್ಲಿ ಜವಳಿ ಉದ್ಯಮ ನೆಲಕಚ್ಚಿದಾಗ ತುಂಬಾ ಜನ ಕಾರ್ಮಿಕರು ಬಾಂಗ್ಲಾಗೆ ಕೆಲಸಕ್ಕೆ ಹೋಗಿದ್ರು. ಇದೀಗ ಆ ಎಲ್ಲಾ ಕಾರ್ಮಿಕರು ವಾಪಸ್ ಬರ್ತಾ ಇದ್ದಾರೆ. ಇದು ಮಾಲೀಕರ ಚಿಂತೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ. ಜವಳಿ ಉದ್ಯಮವನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ಜವಳಿ ಉದ್ಯಮಗಳು ನಡೆಯೋದೇ ಸಾಲದ ಹಣದಲ್ಲಿ ಅನ್ನುವ ಮಾತಿದೆ. ಕೆಲವು ಉದ್ಯಮಗಳಂತೆ ಇದು ಕೂಡ ಒಂದು ಟರ್ನ್ ಓವರ್ ಬಿಸ್ನೆಸ್. ಅಂದರೆ ಖರೀದಿದಾರರು ಸಂಪೂರ್ಣ ಹಣವನ್ನ ಕೊಟ್ಟು ಜವಳಿಯನ್ನ ಖರೀದಿ ಮಾಡೋದಿಲ್ಲ, ಸ್ವಲ್ಪವಾದರೂ ಬಾಕಿ ಉಳಿಸಿಕೊಂಡಿರುತ್ತಾರೆ. ಇದು ಜವಳಿ ಉದ್ಯಮಕ್ಕೆ ಪೆಟ್ಟು ನೀಡ್ತಾ ಇತ್ತು. ಸಾಲದ ಹಣದಲ್ಲೇ ಉದ್ಯಮವನ್ನ ಸಾಗಿಸಬೇಕಿತ್ತು. ಆದರೆ ಈಗ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಮೊದಲು ಹಣವನ್ನ ಪಾವತಿ ಮಾಡಿಯೇ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಸಾಲದಲ್ಲೇ ನಡೆಯುತ್ತಿದ್ದ ಉದ್ಯಮ ಈಗ ಲಾಭದಲ್ಲಿ ನಡೀತಾ ಇದೆ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಬಾಂಗ್ಲಾದಲ್ಲಿ ಆಗ್ತಾ ಇರುವ ಬೆಳವಣಿಗೆಯಿಂದ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ಆಗ್ತಾ ಇದೆ. ಈ ಲಾಭದ ನಡುವೆಯೇ ಸರ್ಕಾರ ಕೂಡ ಜವಳಿ ಉದ್ಯಮಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಮುಂದೆ ಬಂದಿದೆ. ಮುಂದಿನ ಬಜೆಟ್ನಲ್ಲಿ ಜವಳಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಅನುದಾನ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ನಿರೀಕ್ಷೆಯಂತೆಯೇ ಅನುದಾನ ಬಿಡುಗಡೆಯಾದರೆ ಭಾರತದ ಜವಳಿ ಕ್ಷೇತ್ರ ಇನ್ನೊಂದು ಮಟ್ಟಕ್ಕೆ ಬೆಳೆದು ನಿಲ್ಲಬಹುದು. ಅಲ್ಲಿಗೆ ಬಾಂಗ್ಲಾದೇಶಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಒಂದು ವೇಳೆ ಬಾಂಗ್ಲಾದ ಜವಳಿ ಉದ್ಯಮ ಪಾತಾಳವನ್ನ ಕಂಡ್ರೆ ಬಾಂಗ್ಲಾದ ಆರ್ಥಿಕತೆ ಕೂಡ ಪಾತಾಳಕ್ಕೆ ಕುಸಿಯುತ್ತೆ. ಇದರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬಾಂಗ್ಲಾ ಮಾತ್ರ ಭಾರತಕ್ಕೆ ಏನೆಲ್ಲ ತೊಂದರೆ ಕೊಡಬಹುದು ಅನ್ನುವ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆ. ಭಾರತದ ಈ ಹೊಸ ಅಸ್ತ್ರದ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.